ಹಲವು ವರ್ಷಗಳ ಬಳಿಕ ಬಿಜೆಪಿ ಕಚೇರಿಗೆ ಸಾಹುಕಾರ್ ಎಂಟ್ರಿ ಆಗಿದೆ. ಬೆಂಗಳೂರಿನ ಬಿಜೆಪಿ ಕಚೇರಿಗೆ ಶಾಸಕ ರಮೇಶ್ ಜಾರಕಿಹೊಳಿ ಆಗಮಿಸಿದ್ದಾರೆ. ತುಂಬಾ ವರ್ಷಗಳ ನಂತರ ರೀತಿಯಾಗಿ ಬಿಜೆಪಿ ಆಫೀಸ್ಗೆ ಅವರು ಬಂದಿರುವಂಥದ್ದು. ರಾಜ್ಯಾಧ್ಯಕ್ಷ ಆಯ್ಕೆ ವಿಚಾರಕ್ಕೆ ಅವರಿಗೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಪಕ್ಷದೊಟ್ಟಿಗೆ. ಅದನ್ನು ತಿಳಿಸೋಕೆ ಇವರು ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ರೆಬೆಲ್ ತಂಡದಲ್ಲಿ ಈಗಾಗಲೇ ರಮೇಶ್ ಜಾರಕಿಹೊಳಿ ತುಂಬ ಪ್ರಾಮಿನೆಂಟ್ ಆಗಿ ಗುರುತಿಸಿಕೊಂಡಿದ್ರು. ಇನ್ನು ನವೆಂಬರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಅವಧಿ ಅಂದರೆ BY ವಿಜೇಂದ್ರ ಅವರ ಅವಧಿ ಪೂರ್ಣಗೊಳ್ತಾ ಇರೋದ್ರಿಂದ ಆ ಹಿನ್ನೆಲೆಯಲ್ಲಿ 30ಕ್ಕೂ ಹೆಚ್ಚು ಪ್ರಮುಖರಿಂದ ಅಭಿಪ್ರಾಯವನ್ನು ಸಂಗ್ರಹ ಪ್ರಕ್ರಿಯೆ ಈಗ ಆರಂಭ ಮಾಡಲಾಗಿದೆ. ಸೊ ಹೀಗಾಗಿ ತಮ್ಮ ಅಭಿಪ್ರಾಯವನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಅದನ್ನು ವ್ಯಕ್ತಪಡಿಸೋಕೆ ರಾಜ್ಯ ಬಿಜೆಪಿ ಕಚೇರಿಗೆ ಇವತ್ತು ರಮೇಶ್ ಜಾರಕಿಹೊಳಿ ಆಗಮಿಸಿದ್ದಾರೆ. ತುಂಬ ವರ್ಷಗಳ ನಂತರ ಅವರು ರಾಜ್ಯ ಬಿಜೆಪಿ ಕಚೇರಿಗೆ ಬಂದಿರುವಂಥದ್ದು. ನೋಡಿ, ಆ ವಿಜುವಲ್ಸಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಅವರನ್ನು ನೋಡಿ ಅಲ್ಲಿದ್ದಂಥವ್ರಿಗೆ ಒಂದು ರೀತಿ ಶಾಕ್, ಅಯ್ಯೋ ಇವ್ರು ಬಂದ್ರಾ ಅಂತ. ಅಲ್ಲಿದ್ದಂಥವರು ಕೂಡ ಒಂದು ರೀತಿ ಸರ್ಪ್ರೈಸ್ ಆಗಿದ್ದಾರೆ, ಶಾಕ್ಗೊಳಗಾಗಿದ್ದಾರೆ. ಆ್ಯಂಡ್ ಅದನ್ನು ನೀವು ಗಮನಿಸ್ಬೋದು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ಫೋನೋ ಮುಖಾಂತರ ಜಾಯಿನ್ ಆಗ್ತಿದ್ದಾರೆ. ಗಣಪತಿ, ಒಂದು ಕಡೆ ಪಕ್ಷದಲ್ಲಿ ನಾನು ಇದ್ದೀನಿ ಅನ್ನೋದನ್ನು ತೋರಿಸೋದಕ್ಕೆ ರಮೇಶ್ ಜಾರಕಿಹೊಳಿ ಬಂದಿದ್ದ, ಅಥವಾ ಶತಾಯಗತಾಯ ನನ್ನ ಅಭಿಪ್ರಾಯ ಇದು, ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾ ಇದೆ, ಸೊ ಹೀಗಾಗಿ ನನ್ನ ಅಭಿಪ್ರಾಯವನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕು, ಇಲ್ಲ ಅಂತಂದರೆ ಪರಿಸ್ಥಿತಿ ಬೇರೆ ಥರನೇ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಕೊಡೋದಕ್ಕೆ ಬಂದಿದ್ರಾ ಅಂತ? ರಾಹುಲ್, ಖಂಡಿತ ರಾಜ್ಯ ಬಿಜೆಪಿಯಲ್ಲಿ ಟೀಮ್ಗಳು ಇರುವಂತಹದ್ದು ಸರ್ವಸಾಮಾನ್ಯ. ಯಾಕಂತಂದ್ರೆ ಆ ರೆಬಲ್ ಟೀಮ್ ಇವತ್ತು ಪ್ರಮುಖವಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ಮಾಡಿತ್ತು, ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿತ್ತು. ಆದ್ರೆ ಇವತ್ತು ವಿಶೇಷವಾಗಿ ಹೈಕಮಾಂಡ್ ನಾಯಕರಲ್ಲಿ ಇಬ್ಬರು ಪ್ರಮುಖರು ಇವತ್ತು ರಾಜ್ಯ ಬಿಜೆಪಿ ಕಚೇರಿಗೆ ಆಗಮಿಸಿರ್ತಾರೆ. ಜೊತೆಗೆ ಇಲ್ಲೂ ಕೂಡ ಪ್ರಮುಖವಾಗಿ ಒಂದಷ್ಟು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾರೆ. ಅಂದ್ರೆ ಮುಂದಿನ ಚುನಾವಣೆಗೆ ಇಲ್ಲಿ ಹೇಗೆ ಸಂಘಟನೆ ಮಾಡಬೇಕು, ಜೊತೆಗೆ ಹೊಸ ನಾಯಕತ್ವದಲ್ಲಿ ಏನಾದ್ರೂ ಕೂಡ ಹೋಗ್ಬೇಕಾ, ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಆಗಾಗ ರಾಜ್ಯ ನಾಯಕರು ಡೆಲ್ಲಿಗೂ ಕೂಡ ಬರ್ತಾ ಇದ್ದಾರೆ, ಏನ್ ಸಮಸ್ಯೆ ಇದೆ, ಈ ಎಲ್ಲವನ್ನೂ ಕೂಡ ಅಭಿಪ್ರಾಯಗಳ ಸಂಗ್ರಹಕ್ಕೆ ಇವತ್ತು ಪ್ರಮುಖವಾಗಿ 30 ಜನರ ತಂಡ ರಾಜ್ಯ ಬಿಜೆಪಿ ಕಚೇರಿಗೆ ಆಗಮಿಸಿ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಅಭಿಪ್ರಾಯಗಳನ್ನು ಇಡುತ್ತೆ. ಆ 30 ಜನರಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಬ್ರು. ಅಂದ್ರೆ ಪ್ರಮುಖವಾಗಿ ಒಂದು ಹಲವಾರು ವರ್ಷಗಳಿಂದ ರಾಜ್ಯ ಬಿಜೆಪಿ ಕಚೇರಿ ಕಡೆ ಅವರು ಬರ್ತಿರ್ಲಿಲ್ಲ. ಅಂದ್ರೆ ಪ್ರಮುಖ ರೆಬಲ್ ಟೀಮ್ ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು, ಜೊತೆಗೆ ಸ್ವತಃ ರಾಜ್ಯಾಧ್ಯಕ್ಷರ ವಿರುದ್ಧವೇ ಟೀಕೆಗಳು ಟಿಪ್ಪಣಿಗಳು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತು ಹೈಕಮಾಂಡ್ ನಾಯಕರು ಇಲ್ಲಿ ಆಗಮಿಸಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಅವ್ರ ಮುಂದೆ ಇಡ್ತಾ ಇರುವಂತದ್ದು. ಮುಂದಿನ 28ರ ಚುನಾವಣೆಯಲ್ಲಿ ಯಾರ ನಾಯಕತ್ವ, ಯಾರ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಹೋಗ್ಬೇಕಾಗುತ್ತೆ ಅನ್ನೋದು ಕೂಡ ಒಂದಷ್ಟು ಅಭಿಪ್ರಾಯಗಳನ್ನು ಅವರಿಗಾಗಲೇ ಕೊಟ್ಟಿರುವಂತದ್ದು. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ರಾಜ್ಯದಲ್ಲಿರುವಂತಹ ಒಂದಷ್ಟು ಟೀಮ್ಗಳಿದೆಯೇ, ಒಂದಷ್ಟು ಬಂಡಾಯಗಳಿದೆಯಲ್ಲ, ಅದನ್ನೆಲ್ಲವನ್ನೂ ಕೂಡ ಈಗಲೇ ಶಮನ ಮಾಡಬೇಕು. ಈ ನಿಟ್ಟಿನಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನ ಕೇಳ್ಕೊಂಡು ಹೋಗ್ಲಿಕ್ಕೆ, ಜೊತೆಗೆ ಒಂದಷ್ಟು ಪಟ್ಟಿಗಳನ್ನ ಮಾಡ್ಲಿಕ್ಕೆ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಹೇಳೋದಾದ್ರೆ ಒಂದಷ್ಟು ಟೀಮ್ಗಳಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನಾಯಕತ್ವ, ಅಂದ್ರೆ ರಾಜ್ಯಾಧ್ಯಕ್ಷರ ಏನ್ ನಡೀತಾ ಇದೆ ಅಂದ್ರೆ ಒಂದಷ್ಟು ಹೊಂದಾಣಿಕೆ ಇರ್ಬೋದು, ಜೊತೆಗೆ ಇವ್ರ ನಾಯಕತ್ವದಲ್ಲಿ ಹೋದ್ರೆ ಎಷ್ಟು ಸೀಟ್ಗಳನ್ನ ಗೆಲ್ಬಹುದು, ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ಇವತ್ತು ಹೈಕಮಾಂಡ್ ನಾಯಕರ ಮುಂದೆ ರಮೇಶ್ ಜಾರಕಿಹೊಳಿ ಅವರು ಇಟ್ಟಿರುವಂತದ್ದು. ರಾಹುಲ್. ರೈಟ್ ಗಣಪತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.